ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫರ್ದರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳೋ. 2 ಸೈಡ್ ಲವರ್ಸ್ ಮತ್ತು ಮ್ಯಾರೇಜ್ ಸಪ್ರೇಷನ್, ನೋ ಕಾಂಟ್ಯಾಕ್ಟ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೆ, ಫೀಲಿಂಗ್ಸ್ ಹೇಗಿದೆ, ಪ್ರೆಸೆಂಟ್ ಫೀಲಿಂಗ್ಸ್ ಏನು, ಪ್ರೆಸೆಂಟ್ ಫೀಲಿಂಗ್ಸ್ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಪ್ರೆಸೆಂಟ್ ಫೀಲಿಂಗ್ಸ್ ಏನು. ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರಲ್ಲಿ ಸ್ಕಿಪ್ ಮಾಡಿ. ಏಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ. ಸೊ ನಿಮ್ಮನ್ನು ನೀವು ಏನಾದರೂ ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟು ಮತ್ತು ಇದಾಗಿದ್ದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ. ಅವ್ರಿಗೂ ತುಂಬ ನೋವಿದೆ. ನೀವು ದೂರ ಆದಮೇಲೆ ತುಂಬ ಕಷ್ಟಪಡ್ತದೆ, ತುಂಬ ಇಷ್ಟಪಡ್ತಿದ್ರೆ. ನೋಡಿ ಇಲ್ಲಿ ಪೆಂಟಿಕಲ್ಸ್ ಇರೋದ್ರಿಂದ ಫ್ಲವರ್ಸ್ ನೋಡಿ, ವ್ಯಕ್ತಿ ಸ್ವಲ್ಪ ದಿವಸ ಆದಮೇಲೆ ನೀರು ಹಾಕ್ತಾ ಇರಲಿಲ್ಲ ಡೈಲಿ, ಬಟ್ ಆದರೆ ಇವಾಗ ಬಂದು ಗಿಡಗಳಿಗೆ ನೀರು ಹಾಕ್ತಾಯಿದ್ದಾನೆ. ಸೊ ಈ ಕಾರ್ಡ್ನ ಅರ್ಥದ ಪ್ರಕಾರ ಏನು ಹೇಳ್ಬೋದು ಅಂದರೆ, ನೋಡಿ ಇಲ್ಲೆಲ್ಲ ಡಾರ್ಕ್ ಆಗಿದೆ, ಮಳೆ ವಾತಾವರಣ ಆಗಿದೆ, ಆ ಟೈಮಲ್ಲಿ ಬಂದು ನೀರು ಹಾಕ್ತಾಯಿದ್ದಾರೆ. ಸೊ ಇದ್ರ ಅರ್ಥ ಏನು ಗೊತ್ತಾ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹತ್ರ ನೀವು ಇದ್ದಾಗ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ವ್ಯಾಲ್ಯೂ, ನಿಮ್ಮ ಒಂದು ರೆಸ್ಪೆಕ್ಟು, ನಿಮ್ಮ ಒಂದು ಗೌರವ, ನಿಮ್ಮೊಂದು ನಿಜವಾದ ಪ್ರೀತಿ ಏನಂತ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಲಿಲ್ಲ. ನೀವು ಯಾವಾಗ ಒನ್ಸ್ ಸಪ್ರೇಷನ್ ಆದಾಗ, ನೋ ಕಾಂಟ್ಯಾಕ್ಟ್ ಆದಾಗ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮ್ಮ ಒಂದು ಪ್ರೀತಿ ಅವ್ರಿಗೆ ತುಂಬ ಅವಶ್ಯಕತೆ ಆಗಿದೆ. ಇವಾಗಲೂ ಅಷ್ಟೇ ಅವ್ರು ತುಂಬ ಸಫರ್ ಆಗ್ತಾಯಿದ್ದಾರೆ. ಅವ್ರಿಗೇನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ, ತುಂಬ ಕೇರ್ ಮಾಡ್ತಾರೆ. ಬಟ್ ಕೇರ್ ಮಾಡೋಕ್ಕೋದ್ರೂ ನೀವು ಅವ್ರ ಜೊತೆ ಇಲ್ವಲ್ಲ ಈಗ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಇವಾಗ ಅವರಲ್ಲಿ ಹೊಸ ಹೊಸ ಫೀಲಿಂಗ್ಸ್ ಬರ್ತಾಯಿದೆ ನಿಮ್ಮ ಬಗ್ಗೆ, ಹೊಸ ಹೊಸ ಫೀಲಿಂಗ್ಸ್ ಬರ್ತಾಯಿದೆ, ಹೊಸ ಹೊಸ ಇಷ್ಟಗಳು ಬರ್ತಾಯಿದೆ. ಸೊ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅನ್ಕೊತಾಯಿದೆ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಹೇಗೆ ವಾಟರ್ ಫ್ಲೋ ಮಾಡ್ತಿದ್ದಾರೆ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದಂಥ ವ್ಯಕ್ತಿನೇ ಇವಾಗ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ. ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನೋಡಿ 1 ಫ್ಲವರ್ ಆದರೆ ಏನೋ ಅನ್ಬೋದು, ಇಲ್ಲಿ 8 ಫ್ಲವರ್ಸ್ಗೂ ವಾಟರ್ ಆಗ್ತಾಯಿದೆ. ಸೊ 8 ಫ್ಲವರ್ಸ್ ಒಂದೇ ಕಡೆ ಇದೆ. ಸೊ ಅಷ್ಟು ಪ್ರೀತಿಸ್ತಾ ಇದ್ದಾರೆ. ಹೇಗೆ ಈ ಕಾಡಲ್ಲಿ ವಾಟರ್ ಹಾಕ್ತಾಯಿದ್ರು, ಇಷ್ಟು ನೋಡಿ ಎಷ್ಟು ನೀರನ್ನು ಇಲ್ಲಿ ಸುರಿತಾ ಇದ್ರು. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮನ್ನು ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು, ಇವಾಗ ಅವ್ರು ಅಷ್ಟು ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಬೇಕು, ಅಷ್ಟು ಇಷ್ಟಪಡ್ತಾರೆ. ಸೊ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೂ 8 ಬಂದಿರೋದ್ರಿಂದ, 8 ಆಫ್ ಪೆಂಟಿಕಲ್ಸ್ 8 ಬಂದಿರೋದ್ರಿಂದ ಯಾವುದನ್ನು ನಿಮಗೂ ಅವ್ರಿಗೂ ಸ್ವಲ್ಪ ಫಾಸ್ಟ್ ಲೈಫ್ ಕನೆಕ್ಷನ್ ಏನಾದರೂ ಕರ್ಮ ಏನಾದರೂ ಇದ್ರೂ, ಸೊ ಈ ಥರ ನಿಮ್ಮ ವ್ಯಕ್ತಿ ಆನ್ ಆ್ಯಂಡ್ ಆಫ್ ಸಿಚುಯೇಷನ್ ಎಲ್ಲ ಮಾಡ್ತಾ ಇರ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಆನ್ ಆ್ಯಂಡ್ ಆಫ್ ಸಿಚುಯೇಷನ್ ಮಾಡ್ತಾರೆ. ನೀವಂದರೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಇಷ್ಟ ಇಲ್ಲದರ ಬಿಹೇವ್ ಮಾಡ್ತಾಯಿದ್ದಾರೋ ಅರ್ಥ ಆಗ್ತಾಯಿಲ್ಲ, ಅಥವಾ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೋ ಗೊತ್ತಿಲ್ಲ. ಆನ್ ಆ್ಯಂಡ್ ಆಫ್ ಸಿಚುಯೇಷನ್ನು, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ನು. ಸೊ ತುಂಬ ಡಿಫ್ರೆಂಟಾಗಿ ಆಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಅದೆಲ್ಲ ಮಾಡಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಪಶ್ಚಾತ್ತಾಪ ಅನ್ನೋದಾಗಿದೆ. ನಿಮ್ಮ ಥರ ನಿಜವಾಗ್ಲೂ ಪ್ರೀತಿಸೋಂಥ ವ್ಯಕ್ತಿ ಇನ್ನೊಬ್ರು ಸಿಗೋಲ್ಲ. ಸೊ ನಾನು ನನ್ನ ವ್ಯಕ್ತಿನ ಪ್ರೀತಿಸೋದೇ ಕರೆಕ್ಟು. ನನ್ನ ವ್ಯಕ್ತಿ ನನ್ನ ಹತ್ರ ಇದ್ದರೆ, ನನ್ನ ಲೈಫಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಅವರು ನಿಮ್ಮ ಬಗ್ಗೆ ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇದು ಒಂದು ಸಕ್ಸಸ್ಸು, ವಿಕ್ಟರಿ, ಮ್ಯಾರೇಜ್ ಕಾರ್ಡನ್ನ ಸೂಚನೆ ಮಾಡುತ್ತೆ. ಇಲ್ಲೊಬ್ಬ ವ್ಯಕ್ತಿ ನೋಡಿ ಕುದುರೆಗೆ ಹೂವಿನ ಹಾರ ಹಾಕಿ ಹೇಗೆ ಹೋಗ್ತಾ ಇದ್ದಾನೆ. ಯಾವಾಗ ಕುದುರೆ ಮೇಲೆ ಏರಿ ಹೋಗ್ತಾನೆ ಹಿಂದಿನ ಕಾಲದಲ್ಲೆಲ್ಲ, ಅವನಿಗೆ ಮದುವೆ ಆದಾಗ ಮಾತ್ರ ಕುದುರೆ ಮೇಲೆ ನೀಟಾಗಿ ಡ್ರೆಸ್ ಮಾಡಿಕೊಂಡು, ಒಂದು ಪೇಟಾಗಿಟ್ಟು ಹಾಕ್ಕೊಂಡು ಆರಾಮಾಗಿ ಮದುವೆ ಅಂತ ಇದರಲ್ಲಿ. ಹಿಂದಿನ ಕಾಲದಲ್ಲಿ ಯಾರಾದರೂ ಮೂವೀಸ್ ನೋಡಿದರೆ ಗೊತ್ತಾಗಿರುತ್ತೆ. ಮದುವೆ ಆಗುವಾಗ ಯಾವ ರೀತಿ ಕುದುರೆ ಮೇಲೇ ಹೋಗ್ತಾ ಇದ್ದಿದ್ದು ಜಾಸ್ತಿ, ಕುದುರೆ, ಎತ್ತಿನ ಗಾಡಿ, ಬಂಡಿ ಮೇಲೆ. ಸೊ ಹಂಗೆ ನಿಮ್ಮ ಪರ್ಸನ್ನು ನಿಮ್ಮ ಸೈಡ್ ಬರ್ತಾಯಿದ್ದಾರೆ. ಅವ್ರಿಗೆ ಮದುವೆ ಆದರೆ ನಿಮ್ಮ ಜೊತೆನೇ ಆಗಬೇಕಂತ ಒಂದು ಇಷ್ಟ, ಅಥವಾ ಸಪ್ರೇಷನ್ ಏನಾದರೂ ಆಗಿದ್ರೆ ನಿಮ್ಮ ಜೊತೆನೇ ಇರಬೇಕು ಅಂತ ಒಂದಿದು. ಮತ್ತು ಸಕ್ಸಸ್ ಕೂಡ ಅಷ್ಟೇ. ಅವ್ರ ಲೈಫಲ್ಲಿ ಏನಾದರೂ ಸಕ್ಸಸ್ಸು, ಅಚೀವ್ಮೆಂಟ್ಸ್ ಎಲ್ಲ ಆದರೆ, ಸಕ್ಸಸ್ ಅಂದರೆ ಇಲ್ಲಿ ಬರೀ ಅಚೀವ್ಮೆಂಟ್ಸ್ ಅವ್ರು ಇದ್ದಿದ ತಕ್ಷಣ ಸಕ್ಸಸ್ ಅಂತ ಏನಲ್ಲ. ನಿಮ್ಮ ವ್ಯಕ್ತಿ ನೀವು ಅವ್ರ ಲೈಫಲ್ಲಿದ್ದರೆ ಸಕ್ಸಸ್ ಅಂತ, ಅವರು ನಿಮ್ಮ ಸೈಡು ನಿಮ್ಮನ್ನೇ ಮ್ಯಾರೇಜ್ ಆಗಬೇಕು, ಅಥವಾ ನೀವು ಸಪ್ರೇಷನ್ ಆಗಿದ್ರೆ ನೋ ಕಾಂಟ್ಯಾಕ್ಟ್ ಯೂನಿಯನ್ ಆಗಬೇಕಂತ ನಿಮ್ಮ ಸೈಡ್ ತುಂಬ ಒಲವಿದೆ. ನೋಡಿ ಇಲ್ಲೆಲ್ಲ ಡೀರ್ ಇದೆ, ಇಲ್ಲೆಲ್ಲ ಫುಲ್ಲು ಡೀರ್ಸ್ ಇದೆ, ಇಲ್ಲೊಂದೇ ಒಂದು ಆರ್ಸ್ ಇದೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋ ಅಂಥ ವ್ಯಕ್ತಿ ಬೇರೆಯವ್ರು ಏನೇ ಹೇಳೋ ಮಾತುಗಳು ಕೇಳಿದ್ರೂ, ಅವ್ರು ಯಾರ ಮಾತು ಕೇಳ್ದಿರ ನಿಮ್ಮನ್ನು ಮದುವೆ ಆದರೆ
ಅವ್ರ ಲೈಫ್ ಹ್ಯಾಪಿಯಾಗಿ ಚೆನ್ನಾಗಿರುತ್ತೆ. ಅಥವಾ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಜೊತೆನೇ ಯೂನಿಯನ್ ಆಗಬೇಕು, ಬೇರೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಬಾರ್ದು. ಮತ್ತು ಇನ್ನೇನಾದರೂ ಅವ್ರ ಲೈಫಲ್ಲಿ ಅನ್ಅಚೀವ್ಮೆಂಟ್ಸ್ ಏನಾದರೂ ಇದ್ದರೆ, ಏನು ಸಾಧನೆ ಮಾಡೋಕ್ಕಾಗ್ತಾ ಇರೋದ್ರೆ, ಮನಃಶಾಂತಿ ಇಲ್ದಿರೋದು, ಸೊ ನಿಮ್ಮ ಹತ್ರ ಬಂದಾಗ ನೀವು ಸಿಕ್ಕಾಗ ಅವ್ರಿಗೆ ಎಲ್ಲವೂ ಸಂತೋಷ ಅನ್ನೋದಾಗುತ್ತೆ, ಹ್ಯಾಪಿನೆಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೋಡಿ ಇಲ್ಲಿ ಮೂನ್ ಇದೆ, ಮತ್ತು ಈ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಇಲ್ಲೆಲ್ಲ ಸ್ಟೆಪ್ಸ್ ಇದೆ, ಸೊ ಇಲ್ಲೆಲ್ಲ ಡಾರ್ಕ್ನೆಸ್ ಸ್ಟಾರ್ ಇದೆ. ಸೊ ಹಂಗೆ ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ. ತುಂಬ ಎಷ್ಟಿಷ್ಟ ಅಂದರೆ ನೋಡಿ, ಇಲ್ಲೆಲ್ಲ ಯಾರೂ ಇಲ್ಲ, ಒಬ್ಬ ವ್ಯಕ್ತಿನೇ ಸುಮ್ಮನೆ ಕೂತಿದ್ದಾರೆ, ಇಲ್ಲೆಲ್ಲ ಡಾರ್ಕ್ ಸ್ಟಾರ್ಸ್ ಇದೆ, ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲಿ ಗಿಡ ಮರಗಳಿದೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ತಾವು ಒಬ್ಬರೇ ಒಂಟಿಯಾಗಿದ್ದಾರೆ ಹೊರತು ಅವ್ರ ಜೊತೆ ನೀವಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾಯಿದ್ರು ಅವ್ರ ಮನಸ್ಸಲ್ಲಿ ಇಷ್ಟಪಡ್ತಾ ಇದ್ದಾರೆ. ಬಟ್ ನೀವಂದರೆ ಅವ್ರಿಗೆ ತುಂಬ ಇಷ್ಟ ಅಂತ ಎಮೋಷ್ನಲ್ಲಾಗಿ ಹೇಳ್ತಿಲ್ಲ. ಸೊ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸೊ ನೀವಂದರೆ ಇಷ್ಟ ಅಂತ ಅವರು ಬಾಯಿ ಬಿಟ್ಟು ಹೇಳ್ತಿಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಅಂತ ಹೇಳ್ತಿಲ್ಲ, ಸೀಕ್ರೆಟಾಗಿ ಇಟ್ಟಿದ್ದಾರೆ. ಸೊ ನಾನು ನನ್ನ ವ್ಯಕ್ತಿ ಹತ್ರ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕಂತಲೂ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ಅಷ್ಟು ಬೇಗ ಓಪನ್ ಅಪ್ ಆಗೋದಿಲ್ಲ ನಿಮ್ಮ ವ್ಯಕ್ತಿ. ಸೊ ಅದನ್ನು ಕೂಡ ಹೇಳ್ತಾ ಇದ್ದಾರೆ, ನಾನು ಯಾಕೆ ಅಷ್ಟು ಬೇಗ ಮಾತಾಡಲಿ, ಇನ್ನೂ ಸ್ವಲ್ಪ ಟೈಮ್ ತೊಗೊಂಡಂತಲೂ ವೆಯ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಎಂಪ್ರೆಸ್ ಬಂದಿರೋದ್ರಿಂದ ಅವ್ರಿಗೂ ಅಷ್ಟೇ ತುಂಬ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಯಾರಾಗಿರ್ಬೋದು, ಅವರು ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ ಮತ್ತು ಒಂದು ಒಳ್ಳೆ ಕ್ವಾಲಿಫಿಕೇಷನ್ ಇರುತ್ತೆ. ಎಂಪ್ರೆಸ್ ಬಂದಿರೋದ್ರಿಂದ ಅದೇ ಒಂದು ವೆಲ್ ಪೊಸಿಷನ್ ಪ್ಲೇಸಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಅದು ಜಾಬಲ್ಲಾದರೂ ಆಗಿರ್ಬೋದು, ಕೆರಿಯರ್ ಆದರೂ ಆಗಿರ್ಬೋದು, ಅಥವಾ ಬ್ಯಾಕ್ಗ್ರೌಂಡಲ್ಲಾದರೂ ಆಗಿರ್ಬೋದು. ಬ್ಯಾಕ್ಗ್ರೌಂಡ್ ಅಂದರೆ ಅದೇ ಏನಂತಾರೆ, ಸ್ವಲ್ಪ ರಿಚ್ನೆಸ್ ಅಂತ. ನೀವು ಇವಾಗ ಮಿಡಲ್ ಕ್ಲಾಸು, ಅವ್ರಿಗೆ ಸ್ವಲ್ಪ ಮಿಡಲ್ ಕ್ಲಾಸ್ಗಿಂತ ಸ್ವಲ್ಪ ಹೈ ಫೆಸಿಲಿಟೀಸ್ ಇದೆ. ಹಾಗೆ ಎಂಪ್ರೆಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು, ಬಟ್ ಅದರಿಂದ ನೀವು ವಾಕವೇ ಆಗಿಬಿಟ್ರೆ ಇವಾಗ ನೀವು ಬೇಕು, ನಾನು ಈ ರೀತಿ ಮಾಡಿದ ತಪ್ಪು ಅಂತ ಯೋಚನೆ ಮಾಡ್ತಾರೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ಹೇಳೋಕ್ಕಾಗದಷ್ಟು ಪ್ರೀತಿ ಇದೆ. ನೋಡಿ, ಇಲ್ಲಿ ಈ ವ್ಯಕ್ತಿನೂ ಈ ಕಡೆಯಿಂದ ಕಪ್ ಕೊಡ್ತಾಯಿದ್ದಾರೆ, ಈ ವ್ಯಕ್ತಿನೂ ಈ ಕಡೆಯಿಂದ ತನ್ನ ಕೈಯಲ್ಲಿ ಅದು ಏನೋ ಒಂದು ಕೊಡ್ತಾಯಿದ್ದಾರೆ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕೂಡ ಅಷ್ಟೇ, ನಿಮ್ಮ ಜೊತೆ ಇರೋದೇ ತುಂಬ ಇಷ್ಟ, ನೀವು ಅವ್ರ ಜೊತೆ ಇರೋದು ತುಂಬ ಇಷ್ಟ. ನಿಮ್ಮಿಬ್ಬರಿಗೂ ಅಷ್ಟೇ. ನೋಡಿ, ಇಲ್ಲೆಲ್ಲ ಲೈಟ್ಸ್ ಬರ್ತಾಯಿದೆ, ಸ್ಪಾರ್ಕ್ ಆಗ್ತಾಯಿದೆ. ನೀವು ನಿಮ್ಮ ಪರ್ಸನ್ ಇಲ್ಲೆಲ್ಲ ಲೈಟ್ಸ್ ಹೇಗೆ ಬಂದು ಸ್ಪಾರ್ಕ್ ಆಗ್ತಾಯಿದೆ. ನೀವು ನಿಮ್ಮ ಪರ್ಸನ್ ಇದ್ದಾಗ ಅಷ್ಟೇ ನಿಮ್ಮ ಲೈಫಲ್ಲೇ ಫುಲ್ ಹ್ಯಾಪಿನೆಸ್ಸು, ಬ್ರೈಟ್ನೆಸ್ ಅನ್ನೋದು ಬರುತ್ತೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೀವು ಕೂಡ ಅಷ್ಟೇ ಅದೇ ಹೇಳೋದು, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇದ್ರೇ ನಿಮ್ಮ ಲೈಫ್ ಬ್ರೈಟ್ನೆಸ್ ಆಗಿರುತ್ತೆ ಅಂತ. ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಒಂದು ಜೊತೆಯಲ್ಲಿಲ್ಲ ಅಂದರೆ ನಿಮ್ಮ ಲೈಫ್ ಕೂಡ ತುಂಬ ಡಲ್ ಆಗಿರುತ್ತೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ವೆಯ್ಟಿಂಗ್ ಎನರ್ಜಿಯಲ್ಲಿದ್ದಾರೆ. ಯಾರಿಗಾಗಿ ವೆಯ್ಟಿಂಗು, ನೀವೇನಾದರೂ ಹೋಗ್ತೀರಾ ಮಾತಾಡ್ತೀರಂತ ವೆಯ್ಟಿಂಗ್ ಎನರ್ಜಿಯಲ್ಲಿದ್ದಾರೆ. ಹೇರೋ ಪಾಯಿಂಟ್ ಬಂದಿರೋದ್ರಿಂದ ನಿಮ್ಮನ್ನು ಮದುವೆ ಆಗದಿರೋದ್ರೆ ನಿಮ್ಮನ್ನೇ ಮದುವೆ ಆಗಬೇಕು. ಒಂದು ವೇಳೆ ಬೇರೆಯವ್ರನ್ನ ಏನಾದರೂ ಮದುವೆ ಆಗೋ ಥರ ಇದ್ದರೆ ಬೇರೆಯವ್ರನ್ನ ಮದುವೆ ಆಗದಿರ ನಿಮ್ಮನ್ನೇ ಮದುವೆ ಆಗಬೇಕಂತ ಒಂದು ಆಯ್ಕೆ. ಅದೇ, ಮತ್ತು ಗಂಡ ಹೆಂಡತಿ ಏನೋ ಸಪ್ರೇಟ್ ಆಗಿದ್ರೆ ಒಂದಾಗಬೇಕು ಅಂತ ಅವರು ಆಲೋಚನೆ ಮಾಡ್ತಾಯಿದ್ದಾರೆ. ಮತ್ತು ಹಿರಿಯರ ಸಲಹೆನ ತೊಗೊತಿದ್ದಾರೆ. ಅಂದರೆ ನಿಮ್ಮ ಪರ್ಸನ್ಗೆ ಅವರು ಯಾರ ಹತ್ರ ಸಲಹೆ ತೊಗೊಬೇಕು, ಸಜೆಷನ್ ತೊಗೊತಾಯಿದ್ರು. ಒಂದು ಗಾಡ್ ಹತ್ರ ಆದರೂ ಸಜೆಷನ್ ತೊಗೊತಾ ಇರ್ಬೋದು, ಅಥವಾ ಅವ್ರಿಗೆ ಗೊತ್ತಿರೋ ಅಂಥ ವ್ಯಕ್ತಿಗಳ ಹತ್ರ ಆದರೂ ಏನು ಮಾಡಬೇಕಂತ ಸಲಹೆನ ತಗೊಂಡು ನಿಮ್ಮ ಕಡೆ ಆ್ಯಕ್ಷನ್ ಏನಾದರೂ ತೊಗೊಬೇಕಂತ ನಿಮ್ಮ ವ್ಯಕ್ತಿ ಥಿಂಕ್ ಮಾಡ್ತಾಯಿದ್ರು. ನಿಮ್ಮ ವ್ಯಕ್ತಿ ಅಷ್ಟು ಬೇಗ ತಮ್ಮಲ್ಲಿರೋ ಫೀಲಿಂಗ್ಸ್ನ ಹೇಳೋದಿಲ್ಲ, ಎಲ್ಲವನ್ನೂ ಹೈಡಿಂಗ್ ಮಾಡ್ತಾರೆ. 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಫಾಸ್ಟ್ ನಿಯರ್ ಫ್ಯೂಚರಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಹೆಲ್ಪ್ ಮಾಡಿದರೆ, ಒಂದು ವರ್ಷನ ಇಲ್ಲಿ 5 ಬಂದಿರೋದ್ರಿಂದ 5 ಮಂತ್ಸ್ 5 ತಿಂಗಳ ಮುಂಚೆ ಅಥವಾ 5 ವರ್ಷಗಳ ಹಿಂದೆ
ಸೊ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಪ್ರೀತಿ ಇರುತ್ತೆ. 10 ಇಯರ್ಸ್ ಲವ್ ಇರುತ್ತೆ, 5 ಇಯರ್ಸ್ ಲವ್ ಇರುತ್ತೆ, ಹೇಳೋಕ್ಕಾಗಲ್ಲ. 5 ಮಂತ್ಸ್ ಅಂದರೆ 5 ಮಂತ್ಸ್ ನನಗೆ ಕಾಣಿಸ್ತದೆ. 5 ತಿಂಗಳ ಹಿಂದೆ ನಿಮ್ಮ ವ್ಯಕ್ತಿ ಅದಕ್ಕೆ 5 ತಿಂಗಳ ಹಿಂದೆ ಅಂದರೆ ಅದಕ್ಕಿಂತ ಮುಂಚೆ ಎಷ್ಟು ದಿವಸ ಆದರೂ ಆಗಿರ್ಬೋದು, 1 ವರ್ಷ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅಥವಾ ಒಂದು 10 ಮಂತ್ಸು ಅಥವಾ 2 ಇಯರ್ಸು. ಸೊ ಇಲ್ಲಿನ ಮಾತ್ರ ಈ ವರ್ಷದಲ್ಲಿ 5 ಮಂತ್ಸ್ಗಿಂತ ಮುಂಚೆ, ಆ ಮುಂಚಿನ ದಿನಗಳನ್ನ ತಗೊಳ್ಳಿ. ನಿಮ್ಮ ವ್ಯಕ್ತಿ ನಿಮಗೆ ಹರ್ಟ್ ಮಾಡಿದರು. ನೀವು ಅವ್ರ ಜೊತೆ ಇದ್ದರೆ, ನೀವು ಅವ್ರನ್ನ ತುಂಬ ಇಷ್ಟಪಟ್ಟರೆ, ಫಾಲೋ ಮಾಡಿದರೆ, ಮೆಸೇಜ್ ಮಾಡಿದರೆ, ಕಾಂಟ್ಯಾಕ್ಟ್ ಮಾಡಿದರೆ, ಎಲ್ಲ ಮಾಡಿದರು. ಬಟ್ ಏನು ಮಾಡಿದ್ರು ನಿಮ್ಮ ವ್ಯಕ್ತಿ? ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ, ಕೇರ್ ಮಾಡ್ತಾ, ನೆಗ್ಲೆಕ್ಟ್ ಮಾಡಿದರು. ನಿಮ್ಗೇನಾಯಿತು? ನೋಡಿ ಸಾಕಾಯಿತು. ನೀವು ವಾಪಸ್ಸು ಪರ್ಮನೆಂಟಾಗಿ ದೂರ ಆಗಿಬಿಟ್ರಿ. ಸೊ ಅದಕ್ಕೆ ನನ್ನ ವ್ಯಕ್ತಿಗೆ ನಾನು ಹರ್ಟ್ ಮಾಡಿದೆ. ಅದಕ್ಕೆ ಅವ್ರು ನನ್ನಿಂದ ದೂರ ಆದರು. ನಾನು ಮಾಡಿದ ತಪ್ಪಾಯ್ತು ಅಂತ ಇವಾಗ ರಿಗ್ರೆಟ್ ಫೀಲ್ ಆಗ್ತಾಯಿದ್ರು. ಮತ್ತು ಅವ್ರು ನಿಮ್ಗೆ ಹರ್ಟ್ ಕೂಡ ಮಾಡಿದರು. ಸೊ ಅದಕ್ಕೆ ಅವ್ರು ಹೇಳ್ತಾಯಿದ್ರೆ, ಇವಾಗ ನಿಮಗೆ ವ್ಯಾಲ್ಯೂ ಏನಂತ ಗೊತ್ತಾಗಿದೆ, ಸೊ ನೀವಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದಾರೆ. ನಿಮಗೆ ಯಾವ ರೀತಿ ನಿಮ್ಮ ಪರ್ಸನ್ನು ಚೀಟ್ ಮಾಡಿದ್ರು, ಚೀಟಿಂಗ್ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಪರ್ಸನ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗೆ ಬೇರೆ ವ್ಯಕ್ತಿಗಳು ಕೂಡ ಅಷ್ಟೇ ಇವ್ರನ್ನ ನೆಗ್ಲೆಕ್ಟ್ ಮಾಡಿದರು. ಎಲ್ಲ ವಿಚಾರದಲ್ಲೂ ಅಷ್ಟೆ. ನಿಮ್ಮ ಪರ್ಸನ್ನ ನೀವು ಜೆನ್ಯೂನಾಗಿ ಪ್ರೀತಿ ಮಾಡಿದರೆ, ಸೊ ಅದೇ ಥರ ಜೆನ್ಯೂನ್ ಪ್ರೀತಿನ ನಿಮ್ಮ ವ್ಯಕ್ತಿ ಇನ್ನೊಂದು ಕಡೆಯಿಂದ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಫ್ಯಾಮ್ಲಿ ಆಗಿರ್ಬೋದು ಅಥವಾ ಇನ್ನು ಬೇರೆ ವ್ಯಕ್ತಿಗಳು ಏನಾದರೂ ಆಗಿರ್ಬೋದು. ಸೊ ಅಲ್ಲಿ ಇವ್ರಿಗೆ ಇನ್ನೂ ತುಂಬ ಮೋಸ ಅನ್ನೋದೇ ಆಯಿತು. 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ನಿರಾಕರಿಸಿದ್ರು. ಸೊ ಇವಾಗ ನಿಮ್ಮ ಹತ್ರ ಹೇಗೆ ಮಾತಾಡೋದು, ಹೇಗೆ ಕಮ್ಯುನಿಕೇಷನ್ ಮಾಡೋದು ಅಂತ ಗೊತ್ತಿಲ್ಲದ್ರೆ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರೆ ಅಂದರೆ ನೋಡಬೇಕು, ಏನು ಮಾಡ್ತಾರೋ ಮುಂದಕ್ಕೆ ಅವರೇ ಬಟ್ ಆದರೆ ನಿಮ್ಮ ವ್ಯಕ್ತಿ ಮಾತ್ರ ನಿಮ್ಮನ್ನು ರಹಸ್ಯವಾಗಿ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಏನಾದರೂ ಇದ್ದರೆ ಸ್ಪೈ ಮಾಡ್ತಾನೆ ಇರ್ತಾರೆ. ಇವಾಗಲೂ ಬಂದಿದೆ ಅದೇ ಕರೆಂಟ್ ಫೀಲಿಂಗ್ಸ್ ಏನಂದರೆ ಅದೇ ಬಂದಿದೆ. ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಿಳ್ಕೊತಾನೆ ಇರ್ತಾರೆ. ಯಾವುದೋ ಒಂದು ಆ್ಯಪ್ ಮುಖಾಂತರನೋ ಅಥವಾ ಒಬ್ಬರನ್ನ ಕೇಳಿ ತಿಳ್ಕೊಳೋದು ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಫೋಟೋಸ್ ಏನಾದರೂ ಇದ್ದರೆ ಡೈಲಿ ನೋಡೋ ಅಂಥದ್ದಾಗಿರ್ಬೋದು, ಅಥವಾ ಡೈಲಿ DP ಪ್ರೊಫೈಲ್ಸ್ ಚೆಕ್ ಮಾಡೋದಾಗಿರ್ಬೋದು, ಸ್ಟೇಟಸ್ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಚೆಕ್ ಮಾಡೋದಾಗಿರ್ಬೋದು, ಅಥವಾ ಫೇಕ್ ಅಕೌಂಟ್ಸ್ ಮೂಲಕ ನಿಮ್ಮನ್ನು ಫಾಲೋ ಮಾಡೋದಾಗಿರ್ಬೋದು, ಫೇಕ್ ಅಕೌಂಟ್ಸ್ ಮುಖಾಂತರ ಸರ್ಚ್ ಮಾಡೋದು, ಕಾಲ್ ಆರ್ ಮೆಸೇಜ್ ಮಾಡೋದು, ಅಥವಾ ನೀವು ಮೆಸೇಜ್ ಮಾಡಿದರೆ ಮೆಸೇಜ್ಗೆ ರಿಪ್ಲೈ ಕೊಡದಿರೋದು, ನಿಮ್ಮ ಮೆಸೇಜ್ನ ವಾಚ್ ಮಾಡ್ತಾ ಇರೋದು, ಅವಾಗವಾಗ ಪದೇ ಪದೇ ನೋಡೋದು, ಪದೇ ಪದೇ ಓದ್ತಾ ಇರೋದು. ಸೊ ಎಲ್ಲ ಮಾಡ್ತಾಯಿದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದೇ ಒಂದು ಒಳ್ಳೆ ಕಮ್ಯುನಿಕೇಷನ್ ಮಾಡಬೇಕು, ಲೈಟ್ ಆಗಾದರೂ ಕಮ್ಯುನಿಕೇಷನ್ ಮಾಡಬೇಕು ನಿಮ್ಮ ಜೊತೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮುರಿದೋಗಿರೋ ನಿಮ್ಮ ಕನೆಕ್ಷನ್ನ ಮತ್ತೆ ಬಿಲ್ಡ್ ಮಾಡಬೇಕು. ಇದು ಈ ಥರನೇ ಇದ್ದರೆ ಆಗೋದಿಲ್ಲ. ಹೇಗಾದರೂ ನೋಡಿ, ಇಲ್ಲಿ 2 ಹ್ಯಾಂಡ್ಸ್ ಬಂದಿದೆ, ಅದ್ರ ಸೆಂಟ್ರಲ್ಲೇ ಆ ಫ್ಲವರ್ ಇಟ್ಕೊಂಡಿದ್ದಾರೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನೀವು ಸಪ್ರೇಷನ್ ಆಗಿರೋ ನಿಮ್ಮ ಲೈಫಲ್ಲಿ ಹೇಗಾದರೂ ನಾನು ಮತ್ತೆ ನಿಮ್ಮ ಹತ್ರ ಮಾತಾಡಿ, ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿ ಮತ್ತೆ ಹೇಗಾದರೂ ಈ ಕನೆಕ್ಷನ್ ಬಿಲ್ಡ್ ಮಾಡ್ಕೊಬೇಕು. ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಲ್ದಿರ ನನ್ನ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅನ್ನೋ ಕನ್ಫ್ಯೂಷನಲ್ಲಿ ಅವರು ಮತ್ತೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದಾರೆ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ತಗೊಳೋದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಸೊ ಖಂಡಿತ ಆ್ಯಕ್ಷನ್ ತಗೊತಾರೆ ಅವರು, ಏನೋ ಒಂದು ಪ್ಲ್ಯಾನ್ ಆಗ್ತಾಯಿದ್ದಾರೆ. ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ ಅದೇ ಪ್ಲ್ಯಾನಿಂಗು, ಆ್ಯಕ್ಷನ್ ಇರುತ್ತೆ. ಇದು ನಿಮ್ಮ ಕನೆಕ್ಷನ್ಗೆ ಯಾರೋ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಅಂತ ಅದು ಒಂಥರ ಸೂಚನೆ ತೋರಿಸುತ್ತೆ. ಮೋಸ್ಟ್ಲಿ ಅವ್ರ ಮದರ್ ಏನಾದರೂ ಇಂಟರ್ಫಿಯರೆನ್ಸ್ ಇರ್ಬೋದು, ಮದರ್ ಒಪ್ಕೊತಾರೋ ಇಲ್ವೋ ನಿಮ್ಮ ಕನೆಕ್ಷನ್ ಅಂತ ಒಂದು ಭಯ. ಅಥವಾ ಕೆಲವ್ರಿಗೆ ಸಿಂಗಲ್ ಪೇರೆಂಟ್ ಫಾದರ್ ಮಾತ್ರ ಇದ್ದರೆ, ಫಾದರು ಇಲ್ಲ ಮದರು ಇಬ್ಬರು, ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದನೇ ಫಾದರ ಅಥವಾ ಮದರ್ದೇ ಹೆಚ್ಚು ನಡಿಬೋದು ಅನಿಸುತ್ತೆ. ಅಂದರೆ ಲೇಡೀಸ್ ಯಾರಾದರೂ ಆಗಿರ್ಬೋದು, ನಿಮ್ಮ ಒಂದು ಕನೆಕ್ಷನಲ್ಲಿ ಇಂಟರ್ಫಿಯರೆನ್ಸ್.
ಸೊ ಲೇಡೀಸ್ ಕನೆಕ್ಷನ್ದೇ ಪವರ್ ಜಾಸ್ತಿ ನಡೀತಾ ಇರೋದ್ರಿಂದ ನಿಮ್ಮ ಪರ್ಸನ್ ಅವರು ಫ್ಯಾಮ್ಲಿಯಲ್ಲೋ ರಿಲೇಟಿವ್ಸಲ್ಲೋ ಯಾರೋ ಫ್ರೆಂಡ್ಸಲ್ಲೋ ಯಾರೋ ಒಬ್ಬರು ಲೇಡೀಸ್ ಇರೋದ್ರಿಂದ ವೆಲ್ ಪವರ್ ಆಗಿ. ಸೊ ಅವ್ರ ಹತ್ರ ನಿಮ್ಮ ಕನೆಕ್ಷನ್ನು ಹೇಗೆ ಹೇಳೋದು, ಅವ್ರು ಒಪ್ಕೊತಾರೆ ಇಲ್ವ ಅಂತ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಮತ್ತು ಅವ್ರು ಒಪ್ಕೊಂಡಿದ್ರೆ ಇವರು ಹೆಂಗೆ ಮಾಡಬೇಕು, ಯಾವ ಥರ ಆ್ಯಕ್ಷನ್ ತೊಗೊಬೇಕು ಅಂತ ಸಿಚುವೇಷನಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರನೂ ಅವ್ರ ಬಗ್ಗೆನೂ ಅವಾಗವಾಗ ಯೋಚನೆ ಮಾಡ್ತಾರೆ, ಆ ಲೇಡಿ ಬಗ್ಗೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಏನು ಮಾಡಬೇಕು ಅಂತ. ಸೊ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ಬೇರೆ ಯಾರಾದರೂ ವ್ಯಕ್ತಿಗಳಿದ್ದಾರಂತ ನಿಮ್ಗೊಂದು ಸಣ್ಣ ಡೌಟ್ ಇದ್ದರೆ ಆ ಡೌಟನ್ನು ನೀವು ಸ್ವಲ್ಪ ಮರಿಬೇಕಾಗುತ್ತೆ. ಪ್ರೆಸೆಂಟಲ್ಲಿ ಯಾವುದೇ ಅಂಥ ವ್ಯಕ್ತಿ ಇಲ್ಲ. ಸೊ ನಿಮ್ಮ ಬಗ್ಗೆನೇ ಎನರ್ಜೀಸ್ ಕೇಳಿರೋದ್ರಿಂದ ಅವ್ರ ಮನಸ್ಸನ್ನು ತುಂಬ ನೀವೇ ಇದ್ದೀರ. ಬಟ್ ಅವ್ರ ಮನಸ್ಸಿನಲ್ಲಿ ಪ್ರೀತಿಸೋದಾದರೆ ನಿಮ್ಮನ್ನೇ. ಮೈಂಡಲ್ಲಿ ಯಾರಾದರೂ ಇರ್ಬೋದು, ಗೊತ್ತಿಲ್ಲ. ಬಟ್ ಆದರೆ ಅವ್ರ ಮನಸಾರೆ ಇಷ್ಟಪಟ್ಟಿರೋದು ನಿಮ್ಮನ್ನೇ. ಜಸ್ಟ್ ಅಟ್ರ್ಯಾಕ್ಷನ್ ಆಗಿ ಬೇರೆಯವ್ರ ಕಡೆ ಹೋಗ್ಬೋದು ಅಷ್ಟೇ ಹೊರ್ತು ಮನಸ್ಸು ಪೂರ್ತಿ ಇಷ್ಟಪಟ್ಟು ಅಟ್ರ್ಯಾಕ್ಷನ್ ಆಗಿರೋದು ಅಂದರೆ ಅದು ನನ್ನ ವ್ಯೂವರ್ಸ್ ನೀವು ಯಾರಿದ್ದೀರ ನೋಡಿ ನೀವು ಮಾತ್ರ. ಬೇರೆಯವ್ರು ನೋಡಿ ಅಟ್ರ್ಯಾಕ್ಷನ್ ಆಗಿ ಮಾತಾಡ್ಸೋದು, ಕಮ್ಯುನಿಕೇಷನ್ ಮಾಡೋದು ಎಲ್ಲ ಮಾಡ್ಬೋದು. ಬಟ್ ಮನಸಾರೆ ಇಷ್ಟಪಟ್ಟಿರೋದಂದರೆ ನಿಮ್ಮೊಬ್ಬರನ್ನೇ. ಅದಕ್ಕೆ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಅವ್ರ ಮನಸ್ಸನ್ನು ಪೂರ್ತಿ ನೀವೇ ಇದ್ದೀರ. ಬೇರೆಯವ್ರ ಜೊತೆ ನಿಮ್ಮ ಪರ್ಸನ್ನು ಫ್ಲರ್ಟಿಂಗ್ ನೇಚರ್ ಇರ್ಬೋದು, ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಾಗಿರ್ಬೋದು, ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡೋದು ಎಲ್ಲ ಮಾಡಿದ್ದಾರೆ ಪಾಸ್ಟಲ್ಲಿ. ಸೊ ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಮತ್ತೆ ಇವಾಗಲೂ ಹಾಗೆ ಮಾಡ್ತಾಯಿದ್ದಾರಂತ ನಿಮ್ಗೆ ಡೌಟ್ ಇರ್ಬೋದು. ಡೌಟ್ ಪಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಆದರೆ ಇಲ್ಲಿ ಕಾರ್ಡಿನ ಪ್ರಕಾರ ಹೇಳೋದಾದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮನಸ್ಸಲ್ಲಿರೋದು ನೀವೇ. ಬಟ್ ಬೇರೆಯವ್ರಿಗೆ ಜಸ್ಟ್ ಅಟ್ರಾಕ್ಷನಾಗಿ ಮಾತಾಡ್ಬೋದು ಅಷ್ಟೇ. ಅದೇನು ಮಾಡೋಕ್ಕಲ್ಲ, ನಿಮ್ಮ ಆಯ್ಕೆ. ನೀವು ನಿಮ್ಮ ವ್ಯಕ್ತಿ ಜೊತೆ ಮಾತಾಡಬೇಕಾ ಬೇಡ ಅನ್ನೋದು ನಿಮ್ಮೊಂದು ಡಿಸಿಷನ್, ನಾವು ಹೇಳೋಕ್ಕಾಗಲ್ಲ. ಸಣ್ಣ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮದುವೆ ಆದರೆ ಟೂ ಸೈಡ್ ಲವರ್ಸ್ ಆದರೆ, ಮ್ಯಾರೇಜ್ ಏನಾದರೂ ಆಗಿದ್ರೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಜೊತೆ ಮದುವೆ ಆದರೆ ಲೈಫ್ ಹ್ಯಾಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರ ಲೈಫಲ್ಲಿ ನೀವು ಹ್ಯಾಪಿನೆಸ್ನ ತೊಗೊಂಬಂದಿದ್ರೆ ನಿಮ್ಮಿಬ್ಬರ ಪ್ರೀತಿ ಶುರುವಾದಾಗ. ಇನ್ನು ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ ಗಂಡ ಹೆಂಡತಿ ಆಗಿದ್ದು ನಿಮ್ಮ ಒಂದು ಫ್ಯಾಮ್ಲಿ ನೀವಿಬ್ಬರು ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬ ಇಷ್ಟ, ಅನನ್ಯವಾದ ಸಂಸಾರ ನಿಮ್ಮದು. ಸೊ ಬಟ್ ಏನೋ ಕೆಲವು ಕಾರಣಗಳಿಂದ ಸಪ್ರೇಷನ್ ಆಗಿದ್ವಿ. ಮತ್ತು ಇವನೇನಾದರೆ ನಾವಿಬ್ಬರು ಚೆನ್ನಾಗಿರ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಅವ್ರ ಲೈಫಲ್ಲಿ ಒಂಥರ ಬ್ರೈಟ್ನೆಸ್ ಇದ್ದಾಗೆ ಅಂತ ಹೇಳ್ಬೋದು. 6 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಸ್ವಲ್ಪ ಹರ್ಟ್ ಮಾಡಿದರು, ಸಪ್ರೇಷನ್ಗೆ ಕಾರಣ ಆದರು. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಅವ್ರ ಪ್ರೀತಿನ ಅಷ್ಟು ಬೇಗ ಓಪನ್ ಅಪ್ ಆಗಿ ಹೇಳೋದಿಲ್ಲ. ಎಷ್ಟೇ ಪ್ರೀತಿ ಇದ್ರೂ ಮನಸ್ಸಲ್ಲೇ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ. ಟೈಮ್ ಯಾವಾಗ ಅವ್ರಿಗೆ ಇಷ್ಟ ಆಗುತ್ತೋ ಆವಾಗ ಓಪನ್ ಅಪ್ ಆಗಿ ಅವರೇ ಮಾತಾಡ್ತಾರೆ, ಹೇಳ್ತಾರೆ ಅಂತ ಹೇಳ್ಬೋದು. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ ಅವರು ಅಷ್ಟು ಸುಲಭವಾಗಿ ಹೇಳೋದಿಲ್ಲ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಇಷ್ಟ ಇದೆ. ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಒಂದು ವೇಳೆ ನೀವೇನಾದರೂ ಇಷ್ಟಪಡ್ತಿಲ್ಲ ಅಂತ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿಸ್ತಾರೆ ಅಂತ ಹೇಳ್ಬೋದು. ಬಟ್ ನಿಮ್ಮ ವ್ಯಕ್ತಿ ಯಾರೋ ಇಂಟ್ರೋವರ್ಟ್ ಇದ್ದಂಗಿದ್ದಾರೆ. ಎಕ್ಸ್ಟ್ರಾವರ್ಟ್ ಅಲ್ಲ, ಇಂಟ್ರೋವರ್ಟ್ಸ್. ಅಂದರೆ ಯಾವುದೇ ಫೀಲಿಂಗ್ಸ್ ಹೇಳೋದಿಲ್ಲ, ಎಲ್ಲ ನಾವೇ ತಿಳ್ಕೊಬೇಕು. ಅಂದರೆ ನೀವು ವ್ಯೂವರ್ಸ್ ಯಾರಿದ್ರೆ ನೀವೇ ತಿಳ್ಕೊಬೇಕು ಹಾಗೆ. ಸೊ ನೀವಿಲ್ಲದೆ ಅವ್ರ ಲೈಫಲ್ಲಿ ಅವ್ರಿಗೆ ಯಾವುದೇ ಒಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಯಾವುದ್ರ ಮೇಲೆ ಆಸಕ್ತಿ ಇಲ್ಲ. ನೀವಂದರೆ ತುಂಬ ಇಷ್ಟ, ಅವ್ರ ವರ್ಕ್ ಮೇಲೆ ಅವ್ರು ಫೋಕಸ್ ಮಾಡೋದು ಕಮ್ಮಿ ಆಗಿದೆ ಅಷ್ಟೆ. ಸೊ ಈ ರೀಡಿಂಗ್ ಇಷ್ಟ ಆದರೆ ನಿಮ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಏನಾದರೂ ನಿಮ್ಗೆ ರೆಸೊನೇಟ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೆ.